ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪಾ ಅಂದ್ರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರುಗಳು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತ ಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಮಕರ ರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಮಕರ ರಾಶಿಯವರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಆದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕೆಲವು ರಾಶಿ ಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗುವರು. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ಹೇಳಲಾಗುವುದು. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ನಮ್ಮೊಂದಿಗೆ ಸ್ನೇಹಿತರಾಗಲು ಅಥವಾ ಆತ್ಮೀಯರಾಗಲು ಸಾಧ್ಯವಿಲ್ಲ. ಯಾಕೆ ಅನ್ನೋದಾದ್ರೆ, ನಮ್ಮ ರಾಶಿ ಹಾಗೂ ಅದರ ಅಧಿಪತಿಗಳ ಪ್ರಭಾವ ನಮ್ಮ ಮೇಲಿರುತ್ತೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯೊಂದಿಗೆ ಯಾರು ಹೊಂದಾಣಿಕೆಯಾಗಬಹುದು ಮತ್ತು ಹೊಂದಾಣಿಕೆಯಾಗುವುದಿಲ್ಲ ಎಂಬುದನ್ನ ತಿಳಿಸಿಕೊಡ್ತೀನಿ ನೋಡಿ. ಮೊದಲನೆಯದಾಗಿ ಮಕರ ರಾಶಿ ಶನಿಯ ತತ್ವ, ಅದರಲ್ಲೂ ದಶಮ ಸ್ಥಾನ. ಮಕರ ರಾಶಿಯವರಿಗೆ ಹೇಳುವುದೇನೆಂದ್ರೆ, ಸಾಧ್ಯವಾದಷ್ಟು ನೀವು ಧಾರ್ಮಿಕತೆಯನ್ನ ಬೆಳೆಸಿಕೊಳ್ಳಿ. ಯಾವಾಗ ನೀವು ಧರ್ಮವನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತೀರಾ, ಆಗ ಧರ್ಮ ನಿಮ್ಮನ್ನ ಕಾಪಾಡುತ್ತೆ. ಮಕರ ರಾಶಿಯವರಿಗೆ ನಿಮ್ಮ ಸ್ವಾರ್ಥ ಬುದ್ಧಿನೇ ನಿಮಗೆ ಶತ್ರು. 6ರ ಸ್ಥಾನವನ್ನ ನೋಡಿದ್ರೆ ಅಲ್ಲಿರುವುದು ಬುಧ. 3 ಮತ್ತು 6ರ ಅಧಿಪತಿಯಾಗಿರುವಂತವರು ಬುಧ. ಅಲ್ಲಿ ಶತ್ರು ಸ್ಥಾನವನ್ನ ನೋಡೋದಾದ್ರೆ ಚಂದ್ರ. ತಮ್ಮ ಮನಸ್ಥಿತಿ ಸ್ವಾರ್ಥ ಬುದ್ಧಿ. ಎದುರಾಳಿಯನ್ನ ನೋಡುವಂಥದ್ದು ಕೂಡ ಸ್ವಾರ್ಥದಿಂದ. 8ರ ಸ್ಥಾನ ಸಮಸ್ಯೆಗಳು ಬರುವಂಥದ್ದು. ಮಕರ ರಾಶಿ ಶನಿಯ ತತ್ವ, ದಶಮ ತತ್ವ, ಅಹಂ ತತ್ವ, ನನ್ನದೇ ಆಧಿಪತ್ಯ ನಡೆಯಬೇಕು ಅನ್ನುವಂಥದ್ದು. ಈ ಮಕರ ರಾಶಿಯವರು ಏನೂ ಗೊತ್ತಿಲ್ಲ ಅನ್ನುವ ಹಾಗೆ ಇರ್ತಾರೆ, ಆದ್ರೆ ಮಹಾಜ್ಞಾನಿಗಳು. ದೂರದಲ್ಲಿ ನಿಮ್ಮನ್ನ ನೋಡಿ ಅಳತೆ ಮಾಡಿ ಬಿಡ್ತಾರೆ. ಮಕರ ರಾಶಿಯವರಿಗೆ ಶತ್ರುಗಳು ಹೇಗೆ ಉತ್ಪತ್ತಿಯಾಗ್ತಾರೆ ಅಂದ್ರೆ, 6ರ ಸ್ಥಾನ ಮಿಥುನ ರಾಶಿ. ಮಕರ ರಾಶಿಯವರು ಮಾತನಾಡುವುದು ಕಡಿಮೆ. ಅದರಿಂದ ಕೆಲವರಲ್ಲಿ ನಿಮ್ಮ ಮೇಲಿನ ಅಭಿಪ್ರಾಯಗಳು ನಕಾರಾತ್ಮಕವಾಗಿ ಪರಿಣಾಮವನ್ನ ಬೀರುತ್ತೆ. ಕೆಲವರು ತುಂಬಾ ಗತ್ತಿನಿಂದ ಮಾತನಾಡ್ತಾರೆ. ಇವೆಲ್ಲ ನಿಮಗೆ ಶತ್ರುಗಳನ್ನ ಹುಟ್ಟು ಹಾಕುತ್ತೆ. ನಿಮ್ಮಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಳಿ. ನೀವು ಮಾತನಾಡುವಾಗ ಮನಸ್ಸು ಬಿಚ್ಚಿ ಮಾತನಾಡಿ. ಖಂಡಿತವಾಗಲೂ ನಿಮ್ಮ ಶತ್ರುವಿನ ಸ್ಥಾನ ನಾಶವಾಗಿ ಹೋಗುತ್ತೆ. ಅಲ್ಲಿಂದ ಅಷ್ಟಮ ಸ್ಥಾನ ಅಧಿಪತ್ಯ. ಅಲ್ಲಿ ಶತ್ರು ಭಾವನೆ ಶನಿ. ನಿಮಗೆ ನೀವೇ ಶತ್ರುಗಳು. ಇನ್ನು ಶತ್ರು ಅಂದ್ರೆ ಸಾಲ ಬಾಧೆ, ಆರೋಗ್ಯ ಬಾಧೆ, ಇವೆಲ್ಲವೂ ಆಗುತ್ತೆ. ಸಮಸ್ಯೆಗಳು ಎಲ್ಲಿ ಉದ್ಭವ ಆಗುತ್ತೆ ಅಂತ ನೋಡ್ಕೊಳ್ಳಿ. ನಿಮ್ಮ ಅಹಂನಿಂದ ಕೆಲವೊಮ್ಮೆ ಮಾತಾಡದೇ ಇದ್ದರೂ ಕೂಡ ಶತ್ರುಗಳಾಗ್ತಾರೆ. ಕೆಲವೊಮ್ಮೆ ಮಾತಾಡಿದಾಗ ಶತ್ರುಗಳಾಗ್ತಾರೆ. ಕೆಲವೊಂದು ವಿಷಯಗಳನ್ನ ನಿಮ್ಮಲ್ಲಿಟ್ಟುಕೊಳ್ಳಿ, ಯಾರಿಗೂ ಹೇಳಬೇಡಿ. ನಿಮಗೆ ಯಾರು ಒಬ್ರು ಬಂದು ವಿಷಯವನ್ನ ಹೇಳಿದಾಗ ಅದನ್ನು ಬೇರೆಯವರಿಗೆ ಹೇಳಲು ಹೋಗಬೇಡಿ. ಅದರಿಂದ ಶತ್ರುಗಳು ಉತ್ಪತ್ತಿಯಾಗ್ತಾರೆ. ನೀವು ತಂದೆಯೊಂದಿಗಿನ ಬಾಂಧವ್ಯವನ್ನ, ಹಿರಿಯರೊಂದಿಗಿನ ಬಾಂಧವ್ಯವನ್ನ ಚೆನ್ನಾಗಿ ನೋಡಿಕೊಳ್ಳಿ. ಇಲ್ಲವಾದರೆ ನಿಮಗೆ ಕಷ್ಟಗಳು ನಷ್ಟಗಳು ಖಂಡಿತವಾಗಿ ಬರುತ್ತೆ. ಯಾರು ಮಕರ ರಾಶಿಯಲ್ಲಿದ್ದಾರೋ ಕೆಲವೊಂದು ವಿಚಾರಗಳನ್ನ ಗೌಪ್ಯವಾಗಿಟ್ಟುಕೊಳ್ಳಿ, ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಇನ್ನು ಮಕರ ರಾಶಿಯವರಿಗೆ ಶತ್ರುಗಳಾಗುವ ರಾಶಿಗಳು ಯಾವುವೆಂದ್ರೆ, ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯ ವ್ಯಕ್ತಿಗಳು ಮುಂದೆ ನೋಡಲು ಬಯಸುತ್ತಾರೆ ಮತ್ತು ನೀವು ಹಿಂದಿರುಗಿ ನೋಡಲು ಬಯಸುತ್ತಾರೆ. ಆದ್ದರಿಂದ ನೀವು ವಿಚಿತ್ರವಾಗಿ ಭಾವಿಸುತ್ತೀರಾ. ನೀವು ಮತ್ತು ಮೇಷರಾಶಿಯವರು ಅನೇಕ ವಿಧಗಳಲ್ಲಿ ಪರಸ್ಪರ ಸಂಪೂರ್ಣವಾಗಿ ವಿರುದ್ಧವಾಗಿದ್ದೀರಾ. ಆದ್ದರಿಂದ ಮೇಷರಾಶಿಯವರೊಂದಿಗೆ ಸಂಬಂಧವನ್ನ ಕಾಪಾಡಿಕೊಳ್ಳುವುದು ನಿಮಗೆ ಸವಾಲಾಗುತ್ತದೆ. ನೀವು ತಂಪಾದ ಮನೋಭಾವವನ್ನ ಹೊಂದಿರುತ್ತೀರಾ ಮತ್ತು ಮೇಷರಾಶಿಯವರು ಹೆಚ್ಚಿನ ಸಮಯ ಕೋಪ ಮತ್ತು ಉನ್ಮಾದದಿಂದ ಕೂಡಿರುತ್ತಾರೆ. ನೀವು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಆನಂದಿಸಲು ಇಷ್ಟಪಡುತ್ತೀರಾ ಮತ್ತು ಮೇಷರಾಶಿಯವರು ಜೀವನವನ್ನ ಒಂದು ಓಟದಂತೆ ಬದುಕುತ್ತಾರೆ. ನೀವು ಹೊಸ ಆಲೋಚನೆಗಳು ಮತ್ತು ವಿಷಯಗಳ ಬಗ್ಗೆ ಸಂಶಯ ಹೊಂದಿದ್ದೀರಾ ಮತ್ತು ಮೇಷರಾಶಿಯವರು ಪ್ರವರ್ತಕರು. ಮೇಷರಾಶಿಯವರು ವೇಗದ ಹಾದಿಯಲ್ಲಿ ವಾಸಿಸುತ್ತಾರೆ ಮತ್ತು ನೀವು ಎಚ್ಚರಿಕೆಯಿಂದ ಮತ್ತು ನಿಧಾನಗತಿಯ ಜೀವನವನ್ನ ಬಯಸುತ್ತೀರಾ. ಎರಡನೆಯದಾಗಿ ತುಲಾರಾಶಿ. ನೀವು ಮತ್ತು ತುಲಾರಾಶಿಯವರು ಸಂಪೂರ್ಣವಾಗಿ ವಿಭಿನ್ನ ವ್ಯಕ್ತಿತ್ವದವರು ಮತ್ತು ಅದಕ್ಕಾಗಿಯೇ ನೀವು ಅವರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುವುದಿಲ್ಲ. ತುಲಾರಾಶಿಯವರು ಪರಿಕಲ್ಪನೆಗಳೊಂದಿಗೆ ಆಟವಾಡುವುದನ್ನ ಆನಂದಿಸುತ್ತಾರೆ, ಆದರೆ ಆಡುಗಳು ಸತ್ಯಗಳೊಂದಿಗೆ ವ್ಯವಹರಿಸುವುದನ್ನ ಆನಂದಿಸುತ್ತಾರೆ. ನೀವು ಸ್ಥಿರವಾದ ಮನಸ್ಥಿತಿಯನ್ನ ಹೊಂದಿರುತ್ತೀರಾ ಮತ್ತು ತುಲಾರಾಶಿಯವರು ಗಾಳಿಯಂತೆ ಬದಲಾಗುತ್ತಲೇ ಇರುತ್ತಾರೆ.
ತುಲಾರಾಶಿಯವರು ಆದರ್ಶವಾದಿಗಳು ಮತ್ತು ಸ್ವಲ್ಪ ಕನಸುಗಾರರು, ಆದರೆ ನೀವು ವಾಸ್ತವಿಕ ಸ್ವಭಾವದವರು. ತುಲಾರಾಶಿಯವರು ನಿರ್ಧಾರ ತೆಗೆದುಕೊಳ್ಳದಿದ್ದಾಗ ಮತ್ತು ನಿಮ್ಮ ಗಂಭೀರತೆ ಅವರನ್ನು ಯಾವಾಗಲೂ ಹುಚ್ಚರನ್ನಾಗಿ ಮಾಡಿದಾಗ ನೀವು ವೇಗವನ್ನ ಹೆಚ್ಚಿಸುತ್ತೀರಾ. ನಿಮ್ಮ ಕಲ್ಲಿನ ಮೌನಗಳಿಂದ ತುಲಾರಾಶಿಯವರು ತಿರಸ್ಕಾರಕ್ಕೊಳಗಾಗುತ್ತಾರೆ. ಇನ್ನು ಮಕರ ರಾಶಿಯವರು ಇಷ್ಟೆಲ್ಲ ಕಷ್ಟಗಳಿಂದ ಹೊರಬರಬೇಕು ಅಂದ್ರೆ ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನ ಮಾಡಿ ಗುರುವಿನ ಯಂತ್ರವನ್ನ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನ ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಓಂ ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು.